ಅದು ಕೆಂಗೇರಿ ಭಾಗದ ಹಳೆಯ ಸರ್ಕಾರಿ ಆಸ್ಪತ್ರೆ. ಅಲ್ಲಿದ್ದಂತಹ ತಜ್ಞ ವೈದ್ಯರನ್ನ ಈಗ ಸರ್ಕಾರ ಬೇರೆ ಆಸ್ಪತ್ರೆಗೆ ಸ್ಥಳಾಂತರಿಸುವಂತಹ ಕೆಲಸ ಮಾಡಿದೆ. ಈಗ ಇದೇ ವಿಚಾರಕ್ಕೆ ಸ್ಥಳೀಯರು ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ನಮಗೆ ಇದೇ ವೈದ್ಯರು ಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ಯಾಕಾಗಿ ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್. ಆಸ್ಪತ್ರೆ ಸ್ಥಳಾಂತರ, ವೈದ್ಯರ ವರ್ಗಾವಣೆಗೆ ಜನರ ವಿರೋಧ. ಕೆಂಗೇರಿ ಸಮುದಾಯ ಆರೋಗ್ಯ ಕೇಂದ್ರ ಸ್ಥಳಾಂತರಕ್ಕೆ ಆಕ್ಷೇಪ. ಇದು ಕೆಂಗೇರಿಯ ಸಮುದಾಯ ಆರೋಗ್ಯ ಕೇಂದ್ರ. ಸುಮಾರು ವರ್ಷಗಳಿಂದ ಈ ಭಾಗದ ಜನರು ಉಚಿತ ಗುಣಮಟ್ಟದ ವೈದ್ಯಕೀಯ ಸೇವೆಗಳನ್ನು ಪಡೆಯುತ್ತಿದ್ದಾರೆ. ಆದರೆ ರಾಜ್ಯ ಸರ್ಕಾರ ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿರುವ 5 ಸಮುದಾಯ ಆರೋಗ್ಯ ಕೇಂದ್ರಗಳನ್ನು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನಾಗಿ ಮಾರ್ಪಾಡು ಮಾಡಿ ಇಲ್ಲಿನ ತಜ್ಞ ವೈದ್ಯರನ್ನ ಬೇರೆ ಆಸ್ಪತ್ರೆಗಳಿಗೆ ಕರ್ತವ್ಯಕ್ಕೆ ನಿಯೋಜನೆ ಮಾಡಲು ನಿರ್ಧಾರ ಮಾಡಿದೆ. ಹೀಗಾಗಿ ಇಲ್ಲಿನ ತಜ್ಞ ವೈದ್ಯರು ಬೇರೆ ಆಸ್ಪತ್ರೆಗಳಿಗೆ ಹೋದ್ರೆ ಇಲ್ಲಿನ ವೈದ್ಯಕೀಯ ಸೇವೆಗಳೇ ಕೈ ತಪ್ಪಲಿವೆ ಅನ್ನೋ ಆತಂಕದಲ್ಲಿದ್ದಾರೆ ಜನರು. ಹೀಗಾಗಿ ಇಲ್ಲಿನ ವೈದ್ಯರು ಇಲ್ಲಿಯೇ ಕೆಲಸ ಮಾಡಲಿ ಅಂತ ಆಗ್ರಹ ಮಾಡ್ತಿದ್ದಾರೆ. ನಮಗೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಬೇಕು ಸರ್. ನನಗೆ ಯಾಕಂದರೆ ನಮ್ಮಂಥ ಬಡವರಿಗೆ ಇದೇ ಆಸ್ಪತ್ರೆನೇ ಬೇಕು. ನಮ್ಗೆ ಹಿಂದಿನಿಂದಲೂ ನಾವು 20 ವರ್ಷದಿಂದ ಓಡಾಡ್ತಾ ಇದ್ದೀವಿ. ನಮಗೆ ಈ ಆಸ್ಪತ್ರೆಗೆ ಗುಣ ಆಗುತ್ತೆ. ಬೇರೆ ಆಸ್ಪತ್ರೆಗೆ ಹೋಗಿ ಇಂಜೆಕ್ಷನ್ ತಗೊಂಡ್ರೆ ಆಗೋದಿಲ್ಲ. ಈ ಆಸ್ಪತ್ರೆ ನಮ್ಗೆ ಇಲ್ಲೇ ಇರ್ಬೇಕು ಸರ್. ಬಡವರಿಗೆ ಎಲ್ಲದಕ್ಕೂ ಅನುಕೂಲ ಆಗಿದೆ. ಡಾಕ್ಟ್ರುಗಳು ಬೇರೆ ಕಡೆಗೆ ಹೋದ್ಕೊಂಡು ಅದೇ ಡಾಕ್ಟ್ರುಗಳು ಇಲ್ಲೇ ಇರಲಿ ಸರ್. ನಮಗೆ ಡಾಕ್ಟ್ರುಗಳು ಇಲ್ಲೇ ಇರಲಿ. ಒಳ್ಳೊಳ್ಳೆ ಡಾಕ್ಟ್ರುಗಳು ಇದ್ದಾರೆ, ಚೆನ್ನಾಗಿ ಮಾಡ್ಕೊಂಡು ಹೋಗ್ತಿದ್ದಾರೆ, ಚೆನ್ನಾಗಿ ನೋಡ್ತಾ ಇದ್ದಾರೆ. ಅವರು ಇರಲಿ ಅಂತೇಳಿ ಆರೋಗಿಸ್ತೀನಿ ನಾವು. ನಮಗೆ ನಿಯರ್ ಬೈ ಗೌರ್ಮೆಂಟ್ ಹಾಸ್ಪಿಟಲ್ ಅಂದರೆ ಇದೇ ಇರೋದು. ನಾವಿಲ್ಲೇ ಚೆಕ್ ಪೋಸ್ಟಲ್ಲಿ ಇರೋದು. ನಮಗೇನೆ ನಾರ್ಮಲ್ ಆಗಿ ಏನಾದರೂ ಫೆಸಿಲಿಟಿ ಬೇಕು ಗೌರ್ಮೆಂಟಿಂದ ಹಾಸ್ಪಿಟಲಿಂದ ಅಂದರೂ ನಾವು ಇಲ್ಲಿಗೆ ಬರ್ತೇವೆ. ನಾವು ಮಗು ಪ್ರೆಗ್ನೆನ್ಸಿಯಲ್ಲೂ ನಾವು ಇಲ್ಲೇ ತೋರಿಸ್ತಾ ಇದ್ವಿ. ಮತ್ತೇನಾದರೂ ಒಂದು ಗೌರ್ಮೆಂಟ್ ಆ್ಯಕ್ಟಿವಿಟೀಸ್ಗೆ ಏನಾದರೂ ಸಿಗ್ನೇಚರ್ ಬೇಕು ಅಂದರೆ ನಾವು ಆರೋಗ್ಯ ಇಲಾಖೆ ಸಂಬಂಧಪಟ್ಟಂಗೆ ನಮ್ಗೆ ಇದೊಂದೇ ಹಾಸ್ಪಿಟಲ್ ಇದು ಇರೋದು. ನಾವು ಅಂಗನವಾಡಿಗೆ ಹೋಗಿ ಏನಾದರೂ ಫಾರ್ಮ್ ತೊಗೊಂಡ್ರು ಅವರು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿ ಅಲ್ಲಿ ಅಪ್ಲಿಕೇಶನ್ ತೊಗೊಂಡು ಸೈನ್ ಮಾಡ್ಕೊಂಬನ್ನಿ ಅಂತಲೇ ಹೇಳ್ತಾರೆ. ಒಂದೇನಾದರೂ ಹಾಸ್ಪಿಟಲಿಗೆ ಬರಬೇಕು ಅಂದರೆ ನಾವು ಇಲ್ಲಿಗೆ ಬರಬೇಕು. ಇದು ಬಿಟ್ಟರೆ ಬೇರೆ ಎಲ್ಲೂ ಇಲ್ಲ. ಸೊ ಇವಾಗ ಇದೇನಾದರೂ ಬೇರೆ ಕಡೆ ಹೋಯ್ತು ತುಂಬ ಪ್ರಾಬ್ಲಮ್ ಆಗುತ್ತೆ. ಬೆಂಗಳೂರು ನಗರ ಜಿಲ್ಲೆ ವ್ಯಾಪ್ತಿಯ ಕೆಜಿಹಳ್ಳಿ, ಕಗ್ಗಲಿಪುರ, ಅವಲಹಳ್ಳಿ, ಕೆಂಗೇರಿ, ಚಂದ್ರಪ್ಪ ಸರ್ಕಲ್ನ 5 ಸಮುದಾಯ ಆರೋಗ್ಯ ಕೇಂದ್ರಗಳು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಾಗಿ ಬದಲಾಗಿವೆ. ರಾಜ್ಯದಲ್ಲಿ ಒಟ್ಟು 200 ಸಮುದಾಯ ಆರೋಗ್ಯ ಕೇಂದ್ರಗಳನ್ನ ಸರ್ಕಾರ ಪಟ್ಟಿ ಮಾಡಿದೆ. ಕೆಂಗೇರಿ ಆಸ್ಪತ್ರೆಯಲ್ಲಿ ಹೆರಿಗೆ ವಿಭಾಗ, ಮಕ್ಕಳ ವಿಭಾಗ, ಅನಸ್ತೇಷಿಯಾ ಹಾಗೂ ಜನರಲ್ ವಿಭಾಗವೂ ಇದೆ. ಇಲ್ಲಿರುವ ತಜ್ಞ ವೈದ್ಯರ ಸ್ಥಾನಗಳಿಗೆ ಎಂಬಿಬಿಎಸ್ ವೈದ್ಯರನ್ನ ನಿಯೋಜನೆ ಮಾಡಿಕೊಳ್ಳಲು ಇಲಾಖೆ ಮುಂದಾಗಿದೆ. ಸಮುದಾಯ ಆರೋಗ್ಯ ಕೇಂದ್ರ ಹೋಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಾದ್ರೂ ವೈದ್ಯಕೀಯ ಸೇವೆಗಳಲ್ಲಿ ಯಾವುದೇ ಸಮಸ್ಯೆ ಆಗೋದಿಲ್ಲ. ಆದರೆ ಸ್ಥಳೀಯರು ಮಾತ್ರ ಹಳೆಯ ವೈದ್ಯರೇ ಇರಲಿ ಅಂತ ಪಟ್ಟು ಹಿಡಿದಿದ್ದು ಸ್ಥಳೀಯ ಯಶವಂತಪುರ ಕ್ಷೇತ್ರದ ಶಾಸಕ ಎಸ್ಟಿ ಸೋಮಶೇಖರ್ ಕೂಡ ಆರೋಗ್ಯ ಸಚಿವರಿಗೆ ಪತ್ರ ಬರೆದಿದ್ದಾರೆ. ಸಮುದಾಯ ಆರೋಗ್ಯ ಕೇಂದ್ರವನ್ನ ತಾಲೂಕು ಮತ್ತೆ ಜಿಲ್ಲಾ ಕೇಂದ್ರಗಳಿಗೆ ಶಿಫ್ಟ್ ಮಾಡಿ ಈ ಆಸ್ಪತ್ರೆಗಳನ್ನ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನಾಗಿ ಮಾರ್ಪಾಡು ಮಾಡೋದಕ್ಕೆ ಈಗ ಆರೋಗ್ಯ ಇಲಾಖೆ ಕೂಡ ಮುಂದಾಗಿದೆ. ಆದ್ರೆ ಈ ನಿರ್ಧಾರ ಏನಿದೆ ಇದು ಜನರಿಗೆ ಒಂದು ರೀತಿಯಲ್ಲಿ ಗೊಂದಲ ಇದೆ. ಸೊ ಕಂಪ್ಲೀಟ್ ಆಗಿ ಹಾಸ್ಪಿಟಲ್ಗಳನ್ನೇ ಕ್ಲೋಸ್ ಮಾಡಲಾಗುತ್ತೆ ಅನ್ನುವಂತಹ ಒಂದು ಗೊಂದಲ ಜನರಲ್ಲಿದೆ. ಅದರ ಜೊತೆಗೆ ಇನ್ನೂ ಕೆಲವು ರೋಗಿಗಳಿಗೂ ಇಲ್ಲಿನ ತಜ್ಞ ವೈದ್ಯರನ್ನ ಏನಾದರೂ ಬೇರೆ ಹಾಸ್ಪಿಟಲ್ಗೆ ಕಳುಹಿಸಿದ್ರೆ ಇಲ್ಲಿ ಹೊಸದಾಗಿರುವಂತಹ ವೈದ್ಯರು ಬರ್ತಾರೆ. ಸೊ ಹೀಗಾಗಿ ನಮಗೆ ವೈದ್ಯಕೀಯ ಸೇವೆಗಳು ಸಿಗೋದಿಲ್ಲ ಅನ್ನುವಂತಹ ಒಂದು ಆತಂಕ, ಭಯ ಇಲ್ಲಿನ ಈ ಹಾಸ್ಪಿಟಲ್ಗೆ ಬರುವಂತಹ ರೋಗಿಗಳಿಗಿದೆ. ಸೊ ಹೀಗಾಗಿ ಇಲ್ಲಿನ ರೋಗಿಗಳು ಇಲ್ಲಿ ಇರುವಂತಹ ವೈದ್ಯಕೀಯ ಸೇವೆಗಳು ಇಲ್ಲಿನ ವೈದ್ಯರು ತುಂಬ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಸೊ ಹೀಗಾಗಿ ಇಲ್ಲಿನ ವೈದ್ಯರನ್ನ ಬೇರೆಡೆಗೆ ಸ್ಥಳಾಂತರ ಮಾಡೋದು ಬೇಡ, ಇಲ್ಲೇ ಮುಂದುವರಿಲಿ ಅನ್ನುವಂತಹ ಒಂದು ಮನವಿಯನ್ನ ಕೂಡ ಮಾಡ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ಶಾಸಕರು ಕೂಡ ಈಗಾಗಲೇ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ. ಇಲ್ಲಿ ಕರ್ತವ್ಯ ನಿರ್ವಹಣೆ ಮಾಡ್ತಾ ಇದ್ದಂತಹ ವೈದ್ಯರನ್ನ ಇಲ್ಲೇ ಮುಂದುವರಿಸಿ ಅನ್ನುವಂತಹ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ. ಯಾವ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ 30ಕ್ಕಿಂತ ಕಡಿಮೆ ಹೆರಿಗೆ ಪ್ರಕರಣಗಳು ದಾಖಲಾಗ್ತಿದ್ದವೋ ಅಂತಹ ಆಸ್ಪತ್ರೆಗಳನ್ನ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನಾಗಿ ಮಾಡಲು ಸರ್ಕಾರ ಮುಂದಾಗಿದೆ. ಈ ಆಸ್ಪತ್ರೆಯಲ್ಲಿರುವ ಹಳೆಯ ತಜ್ಞ ವೈದ್ಯರ ಪರವಾಗಿ ಕೆಲ ಕನ್ನಡ ಸಂಘಟನೆಗಳು ಆಸ್ಪತ್ರೆಯ ಮುಂದೆ ಪ್ರತಿಭಟನೆಯನ್ನು ಕೂಡ ನಡೆಸಿದ್ರು. ಅದೇನೇ ಇರಲಿ, ಆಸ್ಪತ್ರೆ ಬದಲಾದ್ರೂ ಕಾರ್ಯಾಚರಣೆ ಮಾತ್ರ ನಿಲ್ಲಲ್ಲ. ವೈದ್ಯಕೀಯ ಸೇವೆಯು ವ್ಯತ್ಯಯ ಆಗಲ್ಲ. ಆದ್ರೆ ಹಳೆಯ ವೈದ್ಯರೇ ಇರಲಿ ಅಂತಿರೋ ಸ್ಥಳೀಯರಿಗೆ ಸರ್ಕಾರ ಹೇಗೆ ಸ್ಪಂದಿಸುತ್ತೆ ಕಾದು ನೋಡ್ಬೇಕಿದೆ. ಪ್ರಕಾಶ್, ಪಬ್ಲಿಕ್ ಟಿವಿ, ಬೆಂಗಳೂರು.